ಒಂದ್ ಕಡೆ ತಾಯಿ ಆರೋಗ್ಯ, ಮತ್ತೊಂದ್ ಕಡೆ ನೆಮ್ಮದಿ ಇಲ್ಲ. ಹೌದು ಸರ್. ಈಗ ನಿಮಗೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ರೆಸ್ಟ್ ಮಾಡಬೇಕು, ಬೆಡ್ ರೆಸ್ಟ್ ಮಾಡಬೇಕು. ಅಂಗಡಿ ಪರಿಸ್ಥಿತಿ ಏನು, ಹೇಗೆ ನಿಭಾಯಿಸ್ತೀರಿ ಇದೆಲ್ಲ? ಸರ್ ಇವಾಗ ಅಂಗಡಿ ತೆಗ್ದಿನ ಒಂದು 25 ಹೊತ್ತು ತೆಗಿತಾನೆ ಇಲ್ಲ ಅಂಗಡಿ. ಮತ್ತೀಗ ಇನ್ಸಿಡೆಂಟ್ ಆದ್ಮೇಲೆ ನೀವು ಮತ್ತೆ ಮಕ್ಳ ಹತ್ರ ಮಾತಾಡಿದ್ರಾ? ಇಲ್ಲ ಸರ್, ನಾನು ಯಾರ ಹತ್ರನೂ ಮಾತಾಡ್ಲೇ ಇಲ್ಲ ಸರ್. ಯಾಕಂದ್ರೆ ಅವರು ನೋಡಿದ್ರು ಸರ್, ಅಲ್ಲಿ ಬ್ಲಡ್ ಹೋಯ್ತಾ ಇದ್ದಿದ್ದೆಲ್ಲ, ಮಕ್ಕಳೆಲ್ಲ ನೋಡಿದ್ರು ಬ್ಲಡ್ ಸುರಿತಾ ಇದ್ದಿದ್ದೆಲ್ಲ. ಅಂಕಲ್ ಏನಾಯ್ತು ಅಂಕಲ್ ಏನಾಯ್ತು ಅಂಕಲ್ ಅಂದ್ಬಿಟ್ಟು ಅವ್ರು ಮೂವರು ಅಳ್ತಾ ಇದ್ರು ಜೋರಾಗಿ. ಅಟ್ಲೀಸ್ಟ್ ನೀವು ಒಂಚೂರು ಮಾತಾಡಿ ಏನೂ ಆಗಿಲ್ಲ ಅಂತ ನೀವು ಧೈರ್ಯ ಹೇಳಿದ್ರೆ ಧೈರ್ಯ ಬರುತ್ತೆ ಅವರಿಗೆ. ಹೌದು ಸರ್, ಮಾಡಿ ಹೇಳ್ತೀನಿ. ಈಗ ಹೋಗಿ ಇಮಿಡಿಯೇಟ್ ಈಗಲೇ ನೈಟ್ ಈಗಲೇ ಹೋಗ್ತಿದ್ದೀರಾ ಅಲ್ವಾ ಹಾಸ್ಪಿಟಲ್ಗೆ? ಹೌದು ಸರ್, ನೈಟ್ ತಿರ್ಗಾ ಮತ್ತೆ ಹೋಯ್ತಾ ಇದ್ದೀನಿ ಸ್ಟೇಷನ್ ಹಾಸ್ಪಿಟ್ಲಿಗೆ. ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಮತ್ತೆ ಹಾಸ್ಪಿಟಲ್ ಹತ್ರಕ್ಕೆ ಹೋಯ್ತಾ ಇದ್ದೀನಿ. ಅದಿನ್ನ ಫುಲ್ ಸ್ಕಿನ್ ಎಲ್ಲ ಹಂಗೆ ಇದೆ ಸರ್, ಏನು ಅವ್ರು ಇದು ಮಾಡ್ಲಿಲ್ಲ, ಅದು ಸರ್ಜರಿನೇ ಮಾಡ್ಬೇಕಂದ್ರು. ಅದರಿಂದ ಜಾಸ್ತಿ ಏಟ್ ಆಗ್ಬಿಟ್ಟಿದೆಯಲ್ಲ. ಈಗ ಹೊರಟಿದ್ದೀರಾ ನೀವು ಆಲ್ರೆಡಿ ಸಂತವ್ರೆ? ಹೌದು ಸರ್, ಸ್ಟೇಷನ್ ಹತ್ರಕ್ಕೆ ಹೋಯ್ತಾ ಇದ್ದೀನಿ. ಲೀಲಾ ಅವರೇ, ನೀವು ಎಲ್ಲಿದ್ದೀರಿ ಈಗ? ನೀವು ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಅಂತ ಅಂದ್ರೆ ಅವರೇ ಈಗ ಸ್ಟೇಷನ್ ಹತ್ರ ಬರ್ತಾ ಇದಾರಂತಲ್ಲ? ಹೌದು ಸರ್. ಈಗ ನೀವು ಒಟ್ಟಿಗೆ ಈಗ ಅವ್ರ ಜೊತೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಇಮಿಡಿಯೇಟ್ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತೀರಾ? ಹೌದೌದು ಸರ್, ಹಂಗೆ ಹೋಗ್ತೀನಿ. ಕೇಳಿ, ಏನೋ ಕೇಳಬೇಕಂತ ಅಂದ್ರೆ ಮಾತಾಡಿ ಸಂತು ಅವ್ರ ಜೊತೆಗೆ. ಹಲೋ ಹಲೋ, ಹೆಂಗಿದ್ಯಾ? ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಸರಿ ಬಾ, ಅಲ್ಲಿಗೆ ನಾ ಇಲ್ಲೇ ಇರ್ತೀನಿ. ಇಲ್ಲೇ ಆ ಸ್ಟೇಷನ್ ಹತ್ರಗೆ ಬಂದ್ರೆ ಇಲ್ಲೇ ಇರ್ತೀನಿ. ಹಲೋ, ಎಷ್ಟೊತ್ತು ಬೇಕಾಗುತ್ತೆ ಸಂತೋರೆ? ಸರ್ ಒಂದು 20 ನಿಮಿಷ. ಜಯದೇವ ಹಾಸ್ಪಿಟಲ್ ಹತ್ರ ಹೋಯ್ತಾ ಇದ್ದೀನಿ ಸರ್. ಈಗ ಮತ್ತೀಗ ನೀವು ಮೊದಲು ಮಾತಾಡಿ ನಿಮ್ಮ ತಾಯಿಯವ್ರ ಹತ್ರ ಮತ್ತೆ ಮಕ್ಳ ಹತ್ರ ಮಾತಾಡಿ, ಅವ್ರಿಗೊಂಚೂರು ಧೈರ್ಯ ಹೇಳಿ. ಮಾತಾಡ್ತೀನಿ ಸರ್, ಇವಾಗ ಫೋನ್ ಮಾಡಿ ಮಾತಾಡ್ತೀನಿ. ಗಾಬರಿ ಆಗ್ತಾರೆ. ಇಲ್ಲ ಮಾತಾಡ್ತೀನಿ, ಇವಾಗೆ ಮಾತಾಡ್ತೀನಿ ಸರ್. ಈಗ ಲೀಲಾ ಅವರು ಅಲ್ಲಿಗೆ ಸ್ಟೇಷನ್ ಹತ್ರಗೆ ಬರ್ತಾ ಇದ್ದಾರೆ. ಸರಿ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಈಗ ನೀವು ಮತ್ತೆ ಅಲ್ಲೇ ಸ್ಟೇಷನ್ ಹತ್ರಕ್ಕೆ ಹೋಗ್ತಿದ್ದೀರಾ? ಯಾಕಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಅಂತ ಹೇಳಿದ್ರಿ. ದಾರಿಗೆ ಬಂದಿದ್ದೆ ಸರ್, ಇವಾಗ ಮತ್ತೆ ನಾನು ಸ್ಟೇಷನ್ ಹತ್ರಗೆ ಹೋಗ್ತೀನಿ. ಓಕೆ. ಒಟ್ಟಿಗೆ ಮೊದಲು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಈಗ ಮೊದಲು ಅದೇನು ಸರ್ಜರಿ ಇದೆ ಅದು ಮಾಡಿಸ್ಕೊಳ್ಳಿ, ಬೇಗ ಹುಷಾರಾಗಿ. ನಾವು ಮಂಜು ಅವರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ, ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಮಾಡ್ತಾ ಇದಾರಲ್ಲ ಸರ್ ಮಂಜು ಅವ್ರು, ಇಲ್ಲಿ ನಮ್ಮ ಬ್ರದರ್ ನಂಬರ್ಗೆ ಮಾಡ್ತಾನೆ ಇದ್ದಾರೆ ಫೋನು. ಮಾತಾಡ್ಬೋದಲ್ಲ, ಎತ್ತಿ ಲೌಡ್ ಸ್ಪೀಕರ್ ಹಾಕಿದ್ರೆ. ಎಷ್ಟು ಗಂಟೆ ಮಾಡಿದ್ದಾನೆ? ಇವಾಗ 10:22, 23, 10:24, 10:25. ನಂಬರ್ ನಮ್ಮ ಫ್ರೆಂಡ್, ನಮ್ಮ ಬ್ರದರ್ ನಂಬರ್ ಮಾಡ್ತಾನೆ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ನಿಮ್ಮ ಪಕ್ಕ ಇದಾರ ಅವರು? ಇದ್ದಾರೆ ಸರ್. ವಾಪಸ್ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕ್ಬೋದಾ? ಏನ್ ಹೇಳ್ತಾರೆ ನೋಡಿ ಕೇಳೋಣ. ಸ್ವಿಚ್ ಆಫ್ ಬರ್ತಾ ಇದೆಯಂತೆ ಸರ್. ನಾವು ಅದಕ್ಕೆ ಆಗ್ಲಿಂದ ಟ್ರೈ ಮಾಡ್ತಾ ಇದೀವಿ. ಏನಕ್ಕೆ, ಯಾಕೆ ಇಷ್ಟೆಲ್ಲ ಒಪ್ಕೊಂಡ ಮೇಲೂ ಅಟ್ಯಾಕ್ ಮಾಡೋಂಥ ನೆಸೆಸರಿ ಏನಿತ್ತು ಅಂತ. ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಆಮೇಲೆ ಲೀಲಾ ಅವ್ರು ಹೇಳ್ತಾ ಇದ್ರು, ಚಂದ್ರು ಅಂತ ಒಬ್ರು ಯಾರೋ ಫ್ರೆಂಡ್ ಇದಾರೆ, ಬಹುಶಃ ಅವ್ನು ಹೇಳ್ಕೊಟ್ಟಿರ್ಬೋದು ಅಂತ. ನಿಮಗೆ ಗೊತ್ತಾ ಚಂದ್ರು ಬಗ್ಗೆ? ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಈಗ ಮಂಜನ್ ಫ್ರೆಂಡ್ ಸರ್ಕಲ್ ಮಾಡ್ತಾ ಇದ್ದಾನೆ ಅನ್ಕೊಂತೀನಿ ಸರ್. ಅವ್ರು ಮೇನ್ ಲಾಯರ್ ಅಲ್ವಾ ಸರ್, ಅವ್ರು ಸ್ವಾಮಿ ಅನ್ನೋರು. ಹಲೋ, ಹೇಳಿ ಸರ್. ಅವರು ಮನೇದು ಏನೇ ಸೆಟಲ್ಮೆಂಟ್ ಇದ್ರು ಅವರು ಸ್ವಾಮಿ ಅಂದ್ಬಿಟ್ಟು ಸಬರ್ಜಿನ್ ಅಂದ್ಬಿಟ್ಟು ಅವರೇ ಸರ್ ಇದು ಮಾಡ್ತಾ ಇದ್ರು. ಏನೇ ಜಗಳ ಆದ್ರೂ ಸರ್ ಅವರೇ ಬರ್ತಾ ಇದ್ದಿದ್ದು. ನಾನು ಲಾಸ್ಟ್ ಟೈಮ್ ಕೂಡ ನಾನು ಅದನ್ನೇ ಹೇಳಿದ್ದೆ, ಸ್ವಾಮಿ ಸಬರ್ಜಿನ್ ಅಂತ ಅಂದ್ಬಿಟ್ಟು ಅವರೇ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು ಅಂತ. ಮೇ ಬಿ ಅವ್ರ ಮಾತು ಕೇಳಿರ್ಬೋದೇನೋ, ಗೊತ್ತಿಲ್ಲ ಸರ್ ನನ್ಗೆ. ಮತ್ತೆ ಚಂದ್ರು ಅಂತ, ಚಂದ್ರು ಅವ್ರ ಅಪ್ಪ ಶಿವಣ್ಣ ಅಂತ, ಅವ್ರ ಮಾತೆಲ್ಲ ಕೇಳಿರ್ತಾರೆ ಸರ್. ಇವನು ಚಂದ್ರು ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ರಿಲೇಟಿವ್ ಏನಲ್ಲ. ಸಬರ್ಜಿನ್ ಮಾತು ಕೇಳೋ ಸರ್ ಅವನು. ಮೇನ್ ಸಬರ್ಜಿನ್ ಮತ್ತೆ ಚಂದ್ರು ಸ್ವಾಮಿ ಸಬರ್ಜಿನ್ ಅನ್ಬಿಟ್ಟು ಸರ್. ಅವ್ರ ಲಾಯರ್ ಅವರು. ಒಂದು 10-15 ವರ್ಷದಿಂದ ಫ್ರೆಂಡು ಸರ್ ಅವ್ರಿಗೆ, ಅವರು ಸಬರ್ಜಿನ್ ಅನ್ನೋರು. ಹೇಗ್ ಪರಿಚಯ ಆಯ್ತು? ಲೀಲಾ ಅವರೇ, ನಿಮಗೆ ಗೊತ್ತಾ? ಹೌದೌದು ಸರ್, ಲಾರಿ ಓಡಿಸ್ತಾ ಇದ್ರು.
ಸಬಾಸ್ಟಿನ್ ಅವ್ರದ್ದು ಲಾರಿಗಳಿದ್ವು, ಹಾ ಅವ್ರದ್ದು ಲಾರಿ ಓಡಿಸ್ತಾ ಇದ್ದ ಸರ್ ಇವನು. ಅಲ್ಲಿ ಇವ್ರು ಡ್ರೈವರ್ ಆಗಿ ಹೋಗ್ತಾ ಇದ್ರು. ಹೌದೌದು. ಅಲ್ಲಿಂದ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಅವ್ರದ್ದು? ಸುಮಾರು ಒಂದು 15-20 ವರ್ಷದಿಂದ ಫ್ರೆಂಡ್ಶಿಪ್ ಇದೆ ಸರ್. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದಾರೆ ಅಣ್ಣ. ಆಮೇಲೆ ಒಂದು 15 ವರ್ಷಕ್ಕೆ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಸರ್, ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ. ನಾನು ಮದ್ವೆ ಆದ್ಮೇಲೆ ಕೂಡ ಡ್ರೈವಿಂಗ್ ಕೆಲಸ ಮಾಡಿದ್ದಾನೆ ಸರ್ ಅವ್ರ ಹತ್ರ. ಹಲೋ ಹಲೋ. ಆಮೇಲೆ ನಂಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಸಂತೋರೆ, ಈಗ ಮಂಜು ಟಾರ್ಗೆಟ್ ಇದ್ದಿದ್ದು ಲೀಲಾ ಅವರ ಅಥವಾ ನೀವಾ ಅಂತ? ಯಾರು ಅನ್ನೋದೇ ಗೊತ್ತು. ನಾನು ಡೋರ್ ತೆಗಿಬೇಡ ಅನ್ನಲ್ಲ ಸರ್, ಅದರಿಂದ ಅವರು ಡೋರ್ ಓಪನ್ ಮಾಡಿಲ್ಲ ಅನ್ಕೊಂತೀನಿ. ನನ್ನ ಮೇಲೆನೆ ಟಾರ್ಗೆಟ್ ಇದ್ದಿದ್ದು ಸರ್ ಅವನ್ಗೆ. ಡೋರ್ ಓಪನ್ ಮಾಡ್ಬೇಡ ಅಂತ ನಾನು ಫಸ್ಟೇ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ಡೋರ್ ಓಪನ್ ಮಾಡಿದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿರೋ ಸರ್ ಅವನು, ಅವಳನ್ನ ಬದುಕಕ್ ಬಿಡ್ಬೇಡ್ದು ಅಂದ್ಬಿಟ್ಟು. ನಾನು ಯಾಕಂದ್ರೆ ಡೋರ್ ತೆಗಿಲಿಲ್ಲ ಅಂತ ಡೋರ್ ಮುಂದೆ ನಿಂತಿದ್ದ ಸರ್ ಅವನು. ನಮ್ಮ ಮನೆ ಮುಂದೆನೂ ಕ್ಯಾಮ್ರಾ ಇದೆ, ಅಲ್ಲಿ ಡೋರ್ ಪಕ್ಕದಲ್ಲೇ ನಿಂತಿದ್ದ ಅವನು. ನಾನು ಡೋರ್ ತೆಗಿಬೇಡ, ನಾನು ಬರೋ ಗಂಟ ಅಂತ ಫೋನ್ ಮಾಡಿ ಫಸ್ಟೇ ಹೇಳ್ದೆ ಸರ್ ನಾನು. ಮಕ್ಳಿದಾರೆ ಈಚೆಗೆ ಬರ್ಬೇಡ ನೀನು ಅಂತ ಸಂತೋರ್ ಕಾಲ್ ಮಾಡಿ ಹೇಳಿದ್ರು ಸರ್ ನನ್ಗೆ. ಆಮೇಲೆ ಏನಪ್ಪ ಸೌಂಡ್ ಬರ್ತಾ ಇದೆ ಅಂತ ಓಡೋದೆ ಸರ್ ನಾನು. ಆಮೇಲೆ ನೋಡಿದ್ರೆ ಸಂತೋರ್ ಚುಚ್ಚುತ್ತಾ ಇದ್ದ ಸರ್ ಅವನು. ನನಗೂ ಮಾತು ಆಡಿಲ್ವಂತಲ್ಲ, ಯಾಕಪ್ಪ ಏನು ಅಂತ ಕೇಳಿದ್ರು ಏನು ಮಾತಾಡದಲ್ಲ, ಏನು ಮಾತಾಡಿಲ್ಲ ಸರ್ ಅವನು. ಏಕ್ದಮ್ ಕಾರ್ ಪುಡಿ ಹೊಡೆದ್ಬಿಟ್ಟ ಕಣ್ಣಿಗೆ. ಅಂದ್ರೆ ಆತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದ ಅಂತ ಕಾಣುತ್ತೆ, ಪಕ್ಕ ಪ್ಲಾನ್ ಮಾಡ್ಕೊಂಡು. ಇವ್ರೇನಾದ್ರು ಡೋರ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ಅವ್ರು ಹೊಡೆದ್ಬಿಟ್ಟು ಹೋಗ್ಬಿಟ್ಟಿರೋ ಸರ್. ಯಾರು ಒಬ್ಳೆ ಇದ್ಲಲ್ಲ, ಒಬ್ಳೆ ಅಂದ್ಬಿಟ್ಟು ಬೆಲ್ ಮಾಡಿದ್ದೆ. ಇವ್ರೇನೋ ಡೋರ್ ತೆಗಿಸ್ಬಿಟ್ಟಿದ್ರೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿರೋನು ಅವ್ನು. ಸಾಯಿಸ್ಬಿಟ್ಟು ಹೋಗ್ಬಿಡೋನು ಸರ್ ನನ್ನ. ಅದಕ್ಕೆ ನಾ ಹೇಳ್ತಾ ಇದ್ದೆ, ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ನೀವು ಅಲ್ಲೇ ನಿಯರ್ ಇದ್ರಿ, ಹೆಂಗೋ ಯಾರೋ ನಿಮ್ಗೆ ಹೇಳಿದಕ್ಕೆ ಹೇಳಿದ್ರಲ್ಲ ಸರ್, ಅದಕ್ಕೆ ನಾನು ಅಲ್ಲಿ ಮನೆ ಹತ್ರಕ್ಕೆ ಹೋಗಿದ್ದು. ಇಲ್ಲೇನಕ್ಕೆ ಬಂದ ಇಷ್ಟೊತ್ತು ರಾತ್ರಿಯಲ್ಲಿ ಅಂದ್ಬಿಟ್ಟು ನಾನು ಹೋಗಿದ್ದು. ಅದಕ್ಕೆ ಡೋರ್ ತೆಗಿಬೇಡ ಇರಮ್ಮ, ನಾನು ಬರ್ತೀನಿ ಅಂತ ಹೇಳ್ದೆ ಅವ್ರಿಗೆ. ನಾನೆಲ್ಲ ಮಕ್ಳು ನೋಡಕ್ ಬಂದಿರ್ಬೋದೇನೋ, ಇಲ್ಲ ಕರ್ಕೊಂಡ್ ಹೋಗಕ್ ಬಂದಿರ್ಬೋದೇನೋ ಅನ್ಕೊಂಡಿದ್ದೆ ಸರ್ ನಾನು. ಅವ್ನು ಈ ತರ ನನ್ನ ಸಾಯ್ಸಕ್ ಬಂದಿದ್ದಾನೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ತುಂಬಾ ಕುಡಿತಾ ಇದ್ರ? ತುಂಬಾ? ಹೌದು ಸರ್, ತುಂಬಾ ಕುಡಿತಾ ಇದ್ದ ಸರ್ ಅವನು. ಹೆಂಗ್ ಬಿಹೇವ್ ಮಾಡ್ತಿದ್ರು ಕುಡ್ದಾಗ? ಅವ್ನ ಮೈ ಮೇಲೆ ಅವನ್ಗೆ ಜ್ಞಾನ ಇರ್ಲಿಲ್ಲ ಸರ್. ಅವ್ನ ಮೈ ಮೇಲೆ ಪ್ರಜ್ಞೆ ಇರ್ತಾ ಇರ್ಲಿಲ್ಲ ಅವನ್ಗೆ. ಅವ್ನು ಏನ್ ಮಾತಾಡ್ತಾನೆ, ಹೆಂಗ್ ಹೊಡಿತಾನೆ, ಹೆಂಗ್ ಬಡಿತಾನೆ ಅಂತ ಅವನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್.